ನಾನಿವತ್ತು ಪತ್ರಿಕೆಗಳನ್ನು ನೋಡ್ತಾ ಇದ್ದೆ. ಗೌರವಾನ್ವಿತ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕಾ ಖರ್ಗೆ ಅವರು, ಕಾಂಗ್ರೆಸ್ ಪಕ್ಷದ ಇತರ ಮುಖಂಡರು ಆಪರೇಷನ್ ಸಿಂಧೂರ್ನ ಸೀಸ್ಫೈರ್ ನಂತರದಲ್ಲಿ ಸ್ವಲ್ಪ ಹಗುರವಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ, ಪ್ರಾರಂಭ ಮಾಡಿದ್ದಾರೆ. ಪ್ರಿಯಾಂಕಾ ಖರ್ಗೆ ಅವರು ಹೇಳೋದು, ಎಲ್ಲೋ ಒಂದು ಕಡೆ ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಅಮೆರಿಕದ ಅಧ್ಯಕ್ಷ ಟ್ರಂಪ್ಗೆ ಸರೆಂಡರ್ ಆಗಿದ್ದಾರೆ ಅನ್ನೋ ರೀತಿಯಲ್ಲಿ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ಇನ್ನು ಬೇರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೇರೆ ಬೇರೆ ಧಾಟಿನಲ್ಲಿ ಇವತ್ತು ಪ್ರಧಾನಮಂತ್ರಿಗಳನ್ನ ಟೀಕೆ ಮಾಡ್ತಾ ಇದ್ದಾರೆ, ಸೀಸ್ಫೈರ್ ಬಗ್ಗೆ ಟೀಕೆಗಳನ್ನು ಮಾಡ್ತಾ ಇದ್ದಾರೆ. ನಾನಿವತ್ತು ಪ್ರಧಾನಮಂತ್ರಿಗಳನ್ನ ಏನು ಇಡೀ ದೇಶದ ಜನತೆಗೆ ಸಂದೇಶ ನೀಡಿದ್ದಾರೆ ಅದನ್ನು ಉಲ್ಲೇಖ ಮಾಡಿದ್ದೇನೆ. ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರಾಗಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು ಒಂದನ್ನು ಅರ್ಥ ಮಾಡ್ಕೋಬೇಕು. ಇವತ್ತು ಸೀಸ್ಫೈರ್ ಘೋಷಣೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಇದು ಶಾಶ್ವತ ಅಲ್ಲ. ಮತ್ತೊಮ್ಮೆ ಹೇಳ್ತೇನೆ, ಪ್ರಧಾನಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ, ಇನ್ನು ಯಾವುದೇ ಒಂದು ಸಣ್ಣ ಘಟನೆ ನಡೆದರೂ ಸಹ ಇಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಆ್ಯಕ್ಟ್ ಆಫ್ ವಾರ್. ಅದನ್ನು ಅರ್ಥ ಮಾಡ್ಕೋಬೇಕು ಕಾಂಗ್ರೆಸ್ ಪಕ್ಷದವರು. ಇಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯರು ಕೂಡ ಇವತ್ತು ಸೇನೆ ಜೊತೆಲಿ ಇರಬೇಕಾಗ್ತದೆ. ಅದನ್ನು ಮತ್ತೊಮ್ಮೆ ಅವ್ರಿಗೆ ನೆನಪು ಮಾಡ್ಕೊಳ್ತಕ್ಕಂಥ ಕೆಲಸ ನಾನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಭಾರತ ಇವತ್ತು ಅಥವಾ ದೇಶದ ಪ್ರಧಾನಮಂತ್ರಿ ಅಮೇರಿಕಾಗೆ ಇವತ್ತು ಸರೆಂಡರ್ ಆಗಿರ್ತಕ್ಕಂಥದ್ದಲ್ಲ, ಅದು ಒಂದು ಕೂಡ ರಾಜನೀತಿನೂ ಕೂಡ ಹೌದು. ಹಾಗಾಗಿ ಎಲ್ಲೋ ಒಂದು ಕಡೆ ಈ ರೀತಿ ಹೇಳಿಕೆಗಳನ್ನು ಟೀಕೆಗಳನ್ನು ಮಾಡೋದ್ರ ಬದಲು ಇವತ್ತು ದೇಶದ ಜೊತೆ ನಿಲ್ಲಬೇಕು ಅನ್ನುವ ಅಪೇಕ್ಷೆ ನಮ್ಮದಷ್ಟೇ ಅಲ್ಲ, ಇವತ್ತು ಪ್ರತಿಯೊಬ್ಬ ಭಾರತೀಯರ ಅಪೇಕ್ಷೆನೂ ಕೂಡ ಅದಿದೆ. ಅದನ್ನು ಈ ಸಂದರ್ಭದಲ್ಲಿ ನಾನು ನೆನಪು ಮಾಡಿಕೊಡೋದಕ್ಕೆ ಇಚ್ಛಪಡ್ತೇನೆ. ಹೇಳೋಣ. ನೋಡಿ, ಇದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರ ಕೊಡ್ತದೆ. ಆದರೆ ನಿನ್ನೆ ಪ್ರಧಾನಮಂತ್ರಿಗಳು ಎಲ್ಲದಕ್ಕೂ ಕೂಡ ಸ್ಪಷ್ಟ ಉತ್ತರವನ್ನು ನೀಡಿದ್ದಾರೆ. ಈ ಗೊಂದಲಗಳಿಗೆ ತೆರೆ ಎಳಿತಕ್ಕಂಥ ಕೆಲಸ ಮಾಡಿದ್ದಾರೆ. ಇವತ್ತು ಪ್ರಿಯಾಂಕಾ ಖರ್ಗೆ ಅವರು ಮತ್ತೊಂದು ಪ್ರಶ್ನೆಯನ್ನು ಕೂಡ ಹೇಳಿದ್ದಾರೆ. ಪಹಲ್ಗಾಮ್ನಲ್ಲಿ ಏನು 6-7 ಜನ ಉಗ್ರಗಾಮಿಗಳಿದ್ರು, ಅವ್ರು ಎಲ್ಲಿದ್ದಾರೆ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ನಾನು ಕೆಲವು ಪ್ರಮುಖ ಉಗ್ರಗಾಮಿಗಳು ಯಾರು ಹತ್ಯೆ ಆಗಿದೆ ಈ ಏರ್ ಸ್ಟ್ರೈಕ್ಗಳ ಹೆಸರುಗಳನ್ನು ಉಲ್ಲೇಖ ಮಾಡಿದ್ದೇನೆ. ಅದು ಕೇಳೋದಕ್ಕೆ ಕಾರಣನೂ ಕೂಡ ಇದೆ. ಹಾಗಾಗಿ ಈ ರೀತಿ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ನಿಜವಾಗ್ಲೂ ಕೂಡ ವಾಸ್ತವಿಕವಾಗಿ ಯಾವ ರೀತಿ ಪಾಕಿಸ್ತಾನ ನಮ್ಮ ಭಾರತದ ದಾಳಿಗೆ ಬೆದರುಕೊಂಡಿತ್ತು, ಅಮೆರಿಕಾಗೆ ಹೋಗಿ ಸಹಾಯ ಬೇಕು ಅಂತೇಳಿ ಕೇಳಿರ್ತಕ್ಕಂಥದ್ದು ಕೂಡ ಆಲೋಚನೆ ಮಾಡಬೇಕು. ಮತ್ತು ಪ್ರಧಾನಮಂತ್ರಿಗಳು ಮತ್ತೆ ಸ್ಪಷ್ಟವಾಗಿ ಹೇಳಿದ್ದಾರೆ, ಇನ್ನು ಏನೇ ಘಟನೆಗಳಾದರೂ ಕೂಡ ಅದನ್ನು ನೋಡ್ಕೊಂಡು ಕಣ್ಮುಚ್ಕೊಂಡು ಕೂರೋ ಪ್ರಶ್ನೆ ಇಲ್ಲ. ನಮ್ಮ ಸಶಸ್ತ್ರ ಪಡೆಗಳು ಯಾವಾಗಲೂ ಕೂಡ ಅಲರ್ಟ್ ಆಗಿರ್ತದೆ. ಏನೇ ಘಟನೆ ಆದರೂ ಕೂಡ ಅದು ಯುದ್ಧ ಅನ್ನೋದು ತೀರ್ಮಾನಕ್ಕೆ ನಾವು ಬರ್ತೇವೆ, ಅದಕ್ಕೆ ಪ್ರತೀಕಾರ ತೆಗೆದುಕೊಳ್ತೇವೆ ಅನ್ನೋ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. ನೋಡಿ, ಡೀಲ್ ಆಗಿದೆ ಅನ್ನೋ ಪದ ಇಂಥ ಸಂದರ್ಭದಲ್ಲಿ ನೋಡಿ, ಒಂದು ನಾವು ಸೂಕ್ಷ್ಮತೆಯನ್ನು ಅರ್ಥ ಮಾಡ್ಕೋಬೇಕು. ಆಪರೇಷನ್ ಸಿಂಧೂರ್ ಸೀಸ್ಫೈರ್ ಘೋಷಣೆ ಆಗಿದೆ ಹೊರತು ಎಲ್ಲವೂ ಕೂಡ ಅಂತಿಮ ಅನ್ನೋದಿಲ್ಲ. ನಾಳೆ ಏನು ಬೇಕಾದ್ರೂ ಕೂಡ ಆಗ್ಬೋದು. ಅದೆಲ್ಲವನ್ನು ಕೂಡ ಅರ್ಥ ಮಾಡಿಕೊಂಡು ಮತ್ತು ಪ್ರಧಾನಮಂತ್ರಿಗಳನ್ನ ಇನ್ನೊಂದು ಮಾತನ್ನು ಹೇಳಿದ್ದಾರೆ, ಇದು ಯುದ್ಧ ಮಾಡ್ತಕ್ಕಂಥ ಸಮಯವೂ ಅಲ್ಲ ಮತ್ತು ಟೆರರಿಸಮ್ಗೆ ಪೋಷಣೆ ಮಾಡ್ತಕ್ಕಂಥ ಸಂದರ್ಭವೂ ಕೂಡ ಅಲ್ಲ. ಅಂದರೆ
ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ದ ಎರಾ ಆಫ್ ಟೆರರಿಸಮ್. ಅಂದರೆ ಕೇವಲ ಭಾರತಕ್ಕೆ ಸೀಮಿತವಾಗಿ ಈ ಮಾತನ್ನು ಪ್ರಧಾನಮಂತ್ರಿಗಳು ಉಲ್ಲೇಖ ಮಾಡಿಲ್ಲ. ಇಡೀ ಜಗತ್ತನ್ನು ಕಣ್ಮುಂದೆ ಇಟ್ಕೊಂಡು ಹೇಳಿರ್ತಕ್ಕಂಥದ್ದು ದಿಸ್ ಇಸ್ ನಾಟ್ ದ ಎರಾ ಆಫ್ ವಾರ್ ಆ್ಯಂಡ್ ಆಲ್ಸೋ ದಿಸ್ ಇಸ್ ನಾಟ್ ದ ಎರಾ ಆಫ್ ಟೆರರ್. ಎಲ್ಲವನ್ನೂ ಕೂಡ ಅವರ ಮಾತುಗಳಲ್ಲಿ ಸ್ಪಷ್ಟ ಸಂದೇಶವನ್ನು ನೀಡಿದ್ದಾರೆ. ಹಾಗಾಗಿ ಇದು ಡೀಲ್ ಆಗಿದೆ ಅನ್ನುವ ಪದ ಖಂಡಿತ ಸರಿಯಲ್ಲ. ಇವತ್ತು ರಾಜನೀತಿಯನ್ನು ಪಾಲನೆ ಮಾಡಬೇಕಾಗ್ತದೆ. ಮತ್ತು ಇನ್ನೊಂದು ಸ್ಪಷ್ಟ ಉತ್ತರ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ, ಇನ್ಯಾವುದನ್ನು ಕೂಡ ಸಹಿಸೋದಿಲ್ಲ ಅಂತ ಸಂದರ್ಭ ಮತ್ತು ಸೃಷ್ಟಿ ಆದರೆ, ಯಾವ ಬೇಕಾದ್ರೂ ಸಂದರ್ಭ ಸೃಷ್ಟಿ ಆಗ್ಬೋದು, ತತ್ಕ್ಷಣ ಯುದ್ಧಕ್ಕೆ ನಾವು ಸನ್ನದ್ಧರಾಗಿ ಇದ್ದೇ ಇರ್ತೇವೆ ಅನ್ನೋ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಹೇಳಿದ್ದಾರೆ. BJP ಸರ್ಕಾರ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಅಮೇರಿಕದ ಅಧ್ಯಕ್ಷ ಪದ ಬಳಕೆ ಮಾಡಿದ್ದಾರೆ, ಇದ್ರ ಬಗ್ಗೆ ಸಾಕಷ್ಟು ಟೀಕೆಗಳು ಬಂದಿದ್ದಾವೆ. ಅದು ನಾನು ಕೂಡ ಒಪ್ಕೊಳ್ತೇನೆ. ಅದಕ್ಕೆ ಪ್ರಧಾನಮಂತ್ರಿಗಳು ಉತ್ತರ ಕೊಡಬೇಕು, ಕೊಡ್ತಾರೆ ಅದಕ್ಕೆ ಸೂಕ್ತ ಉತ್ತರ. ನೋಡಿ, ಟ್ರಂಪ್ ಅವರು ಏನು ಹೇಳಿಕೆ ಕೊಡ್ತಾರೆ ಅದಕ್ಕೆ ನಾನು ಪ್ರತಿಕ್ರಿಯೆ ನೀಡೋದಕ್ಕೆ ಹೋಗೋದಿಲ್ಲ. ಅದು ಈ ವಿಚಾರದಲ್ಲಿ ನಮ್ಮ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರುಗಳು ಅದ್ರ ಬಗ್ಗೆ ಮಾತಾಡ್ತಾರೆ. ಅಮೇರಿಕದ ಅಧ್ಯಕ್ಷ ಏನು ಹೇಳಿದ್ದಾರೆ ಅವರ ಹೇಳಿಕೆಗಳ ಉತ್ತರನ ಕೊಡ್ತಾರೆ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರನ್ನು ಭಾರತದ ತೆಕ್ಕೆಗೆ ತೆಗೆದುಕೊಳ್ಬೇಕು ಅನ್ನುವ ಅಪೇಕ್ಷೆನೂ ಕೂಡ ಇದೆ. ಉಗ್ರಗಾಮಿ ಚಟುವಟಿಕೆಗಳು ಶಾಶ್ವತವಾಗಿ ನಿಂತ್ಕೋಬೇಕು, ಅವರ ಆ ಸಂಘಟನೆಗಳನ್ನು ಬುಡ ಸಮೇತ ಕಿತ್ತಾಕಬೇಕು ಅಂತ ಅನ್ನುವ ಅಪೇಕ್ಷೆನೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಏನಿದೆ ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ಪಾಕಿಸ್ತಾನವೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಪೇಶಾವರ್ ತನಕ ಬಂದು ನಮ್ಮ ಮಿಸೈಲ್ಗಳು ಅಟ್ಯಾಕ್ ಮಾಡ್ತದೆ, ಅವರ ಉಗ್ರಗಾಮಿ ಸಂಘಟನೆಗಳ ಲಾಂಚಿಂಗ್ ಪ್ಯಾಡ್ ಅಂತ ಏನು ಹೇಳಿದ್ವಿ ಅದನ್ನು ಅಟ್ಯಾಕ್ ಮಾಡ್ತದೆ ಅಂತೇಳಿ ಪಾಕಿಸ್ತಾನವೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಆ ರೀತಿ ಅನಿರೀಕ್ಷಿತವಾಗಿ ಲಾಂಚ್ ಮಾಡಿರೋ ಪರಿಣಾಮವಾಗಿಯೇ ಇವತ್ತು ಭಾರತ ಮತ್ತು ಅಮೇರಿಕದ ಮೋಸ್ಟ್ ವಾಂಟೆಡ್ ಟೆರರಿಸ್ಟ್ಗಳು ಕೂಡ ಈ ಒಂದು ಏರ್ ಸ್ಟ್ರೈಕಲ್ಲಿ ಇವತ್ತು ಹತ್ಯೆ ಆಗಿರ್ತಕ್ಕಂಥದ್ದು, ದಾಳಿಗೆ ತುತ್ತಾಗಿರ್ತಕ್ಕಂಥದ್ದು. ಪ್ರಧಾನಮಂತ್ರಿಗಳು ನಿನ್ನೆ ಅವರ ಮಾತುಗಳನ್ನು ಪ್ರಾರಂಭ ಮಾಡಿದ ಸಂದರ್ಭದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ಸಿಗೆ ನಮ್ಮ ಭಾರತೀಯ ಸೇನೆಗೆ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಸಶಸ್ತ್ರ ಪಡೆಗಳಿಗೆ ಅಭಿನಂದನೆಗಳನ್ನು ಅರ್ಪಿಸಿದ್ದಾರೆ. ಅದರ ಅರ್ಥ, ಅದರ ಶ್ರೇಯಸ್ಸು ಭಾರತೀಯ ಸೇನೆಗೆ ಸಲ್ತದೆ ಅನ್ನೋದು. ಮತ್ತು ಇಂಥ ಸಂದರ್ಭದಲ್ಲಿ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡಿರ್ತಕ್ಕಂಥ ನರೇಂದ್ರ ಮೋದಿಜಿಯವ್ರ ಬಗ್ಗೆಯೂ ಕೂಡ ಇಡೀ ದೇಶಾದ್ಯಂತ ಪ್ರಶಂಸೆಯನ್ನು ನೀಡ್ತಾ ಇದ್ದಾರೆ. ಥ್ಯಾಂಕ್ ಯು. ಆರ್ಟಿಕಲ್ 370 ಕಿತ್ತಾಕಬೇಕು ಅಂತೇಳಿ ಭಾಳ ವರ್ಷಗಳ ಒಂದು ಅಪೇಕ್ಷೆ ಇತ್ತು. ಆದರೆ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿಗಳಾದ ಮೇಲೆ, ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇದನ್ನು ತೆಗೆದಾಕ್ತಕ್ಕಂಥ ಕೆಲಸ ಆಯಿತು. ಇವತ್ತು ಕಾಶ್ಮೀರದ ಸಮಸ್ಯೆಗೆ ಮೂಲ ಕಾರಣವೇ ಇವತ್ತು ಆರ್ಟಿಕಲ್ 370 ಅನ್ನೋದನ್ನು ಎಲ್ಲರೂ ಕೂಡ ಒಪ್ತಾರೆ. ಹಾಗಾಗಿ ಅದು ಪ್ರಾರಂಭ ಈಗಾಗಲೇ ಆಗಿದೆ. ಆರ್ಟಿಕಲ್ 370 ತೆಗೆದಾಕ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಮತ್ತೊಂದು ಭಾಳ ಗಮನಾರ್ಹ ಆಗಿರ್ತಕ್ಕಂಥ ಅಂಶ ನೀವು ಗಮನಿಸಬೇಕು. ಕಾಶ್ಮೀರದಲ್ಲಿ ಎಂದಿಗಿಂತಲೂ ಕೂಡ ಕಳೆದ 3-4 ವರ್ಷದಲ್ಲಿ ಟೆರರಿಸ್ಟ್ ಆ್ಯಕ್ಟಿವಿಟಿಗಳು ಕೂಡ ಕಡಿಮೆ ಆಗಿತ್ತು. ಪ್ರವಾಸಿಗರು ಕೂಡ ಲಕ್ಷೋಪಲಕ್ಷ ಸಂಖ್ಯೆಯಲ್ಲಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ, ಜಮ್ಮುಗೆ ಪ್ರವಾಸ ಮಾಡ್ತಾ ಇದ್ದಾರೆ. ಅಲ್ಲಿ ಉದ್ಯಮಿಗಳು ಬರ್ತಾ ಇದ್ದಾರೆ, ಉದ್ಯೋಗ ಸೃಷ್ಟಿ ಆಗ್ತಾ ಇದೆ. ಬಹುಶಃ ಎಲ್ಲೋ ಒಂದು ಕಡೆ ಇವತ್ತು ಪಾಕಿಸ್ತಾನ ಅಥವಾ ಅಲ್ಲಿರ್ತಕ್ಕಂಥ ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಏನು ಪಾಕಿಸ್ತಾನ ಜಮ್ಮು ಕಾಶ್ಮೀರದಲ್ಲಿ ಯಾವ ರೀತಿ ಪ್ರವಾಸಿಗರು ಇವತ್ತು ಲಕ್ಷ ಸಂಖ್ಯೆಯಲ್ಲಿ ಬರ್ತಾಯಿದ್ರು,
ಅದನ್ನು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗದೇನೆ ಈ ಪ್ರತೀಕಾರ ಇವತ್ತು ದಾಳಿ ಮಾಡಿದ್ದಾರೆ ಅನ್ನೋ ಚರ್ಚೆಗಳು ಕೂಡ ನಡೀತಾ ಇದೆ. ಆದರೆ ಒಂದಂತೂ ಸತ್ಯ, ಇವತ್ತು ದೇಶದ ನಾಯಕತ್ವವನ್ನು ವಹಿಸಿರ್ತಕ್ಕಂಥ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಯಾವುದೇ ಒಂದು ದಿಟ್ಟ ನಿರ್ಧಾರನ ತೆಗೆದುಕೊಳ್ಳೋದಕ್ಕೆ ಯಾವುದೂ ಕೂಡ ಹಿಂದೆ ಮುಂದೆ ನೋಡ್ತಕ್ಕಂಥ ಪ್ರಶ್ನೆನೇ ಇಲ್ಲ. ಪಾಕಿಸ್ತಾನ ಆಕ್ಯುಪೈಡ್ ಕಾಶ್ಮೀರ ಇರ್ಬೋದು, ಬೇರೆ ವಿಚಾರಗಳಿರ್ಬೋದು, ಎಲ್ಲದಕ್ಕೂ ಕೂಡ ಈಗ ಕಾಲ ಕೂಡಿ ಬರ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ಆಪರೇಷನ್ ಸಿಂಧೂರ್ ಇವತ್ತೇನು ಪ್ರಾರಂಭ ಆಗಿತ್ತು, ಅದು ಮೊದಲ ಅಂತೇಳಿ ಕೂಡ ನಾವು ಭಾವಿಸ್ಬೋದು.